ಕೆಣಕಲೆಂದೇ ಬರುವ ಆಸೆಗಳು ನೂರಾರು, ಕೆಣಕಿಸಿಕೊಳ್ಳುವ ಇಂದ್ರಿಯ ಹಲವು. ಕಣಕಣದಲ್ಲೂ ತುಂಬಿರುವವನ ನೆನೆಯುತ್ತಿರು, ಕೆಣಕಿಸಿಕೊಳ್ಳದೆ ಮರಳು ಮನವೇ. ಇದೊಂದು ಚಿಕ್ಕ ಮುಕ್ತಕ. ಏನಿದ್ರ ಉದ್ದೇಶ ಅಂತಂತಂದರೆ, ಹೇಗೆ ನಾವು ಆ ಆಸೆಗಳು ಬರ್ತಾ ಇರುತ್ತಲ್ಲ, ಒಂದಾದ್ರ ಮೇಲೆ ಒಂದು ಅಲೆಗಳ ಥರ ಸಮುದ್ರದಲ್ಲಿ ಹೆಂಗೆ ಅಲೆ ಬರ್ತಿರುತ್ತೆ ಹಂಗೆ ಆಸೆ ಬರ್ತಿರುತ್ತೆ. ಅಲೆ ಹೆಂಗೆ ಒಂದು ಏಳತ್ತೆ, ಅದು ಹಿಡಿಯುತ್ತೆ, ಅದು ದಡ ಮುಟ್ಟುತ್ತೆ, ದಡ ಮುಟ್ಟಿದ ತಕ್ಷಣ ಇನ್ನೊಂದು ಅಲೆ ಬರುತ್ತೆ ಅದ್ರ ಹಿಂದೆನೇ. ಹಾಗೆ ನಮಗೇನಾದ್ರು ಒಂದು ಆಸೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸೀರೆ ತೊಗೋಬೇಕು ಅಂತ ಆಸೆ ಆಯಿತು ಅಂತ ಇಟ್ಕೊಳ್ಳಿ. ಸೀರೆ ತೊಗೊಂಡ್ವಿ, ಸೀರೆ ತೊಗೊಂಡಾಗಿದ್ದ ತಕ್ಷಣ ಇನ್ಯಾವುದೋ ಒಂದು ನೆಕ್ಲೆಸ್ ಕಾಣುತ್ತೆ, ಆ ನೆಕ್ಲೆಸ್ನೂ ತೊಗೊಂಡ್ಬಿಟ್ವಿ. ಅದಾದಮೇಲೆ ಪಕ್ಕದ ಮನೆಯವರು ನಾವು ಎಂಥ ತೊಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಡಿಸೈನ್ ಇರೋದು, ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣೋದು ತೊಗೊಂಬಂದ್ಬಿಟ್ರು ಅಂದರೆ ಸಂಕಟ. ಅದು ಬೇಕು ಅಂತ ಆಸೆ. ಒಂದಾದ್ಮೇಲೆ ಒಂದು ಏನಾದ್ರು ಒಂದು ಇದ್ದೇ ಇರುತ್ತೆ ಆಸೆ ಪಡೋಕ್ಕೆ. ಆ ಥರ ಆಸೆಗಳು ಬರ್ತಾಯಿದ್ರೆ, ಇವೇನು ಕೆಣಕಲೆಂದೇ ಬರುವ ಆಸೆಗಳು ನೂರಾರು ಆಸೆ ಬರ್ತಾ ಇರುತ್ತೆ. ಕೆಣಕಿಸಿಕೊಳ್ಳುವ ಇಂದ್ರಿಯ ಹಲವು. ಒಂದಾದ್ಮೇಲೆ ಒಂದು ಇಂದ್ರಿಯ. ನಮ್ಗೆ ಎಷ್ಟು ಇಂದ್ರಿಯ ಇದೆ? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳಿದೆ. ಜ್ಞಾನೇಂದ್ರಿಯಗಳಿದೆಯಲ್ಲ, ಇದು ಜ್ಞಾನಕ್ಕಿಂತ ಜಾಸ್ತಿ ಆಸೆ ಜಾಸ್ತಿ ಮಾಡುತ್ತೆ. ಕಣ್ಣೇನು ಮಾಡುತ್ತೆ? ನಾನು ಹೇಳಿದ್ನಲ್ಲ ಆಗಲೇ, ಇವ್ರನ್ನ ಎಲ್ಲರನ್ನೂ ಯಾರು ಬಂದ್ರ ಮನೆಗೆ ತಕ್ಷಣ ಮೇಲಿಂದ ಕೆಳಗಡೆ ಕಣ್ಣು ನೋಡುತ್ತೆ. ಅವ್ರು ಯಾಕೆ ಸೀರೆ ಉಟ್ಕೊಂಡಿದ್ದಾರೆ, ಹೊಸಾದ ಒಡವೆ, ಹೊಸಾದ ಕೈಲೇನಿದೆ, ವಾಚ್ ಯಾವ ಥರದ್ದಿದೆ, ಎಲ್ಲ ಒಂದು ನಿಮಿಷದಲ್ಲಿ ಅಸೆಸ್ ಮಾಡಿಬಿಡುತ್ತೆ. ಕಿವಿ ಕೇಳಿಸ್ಕೊಡತ್ತಲ್ಲ, ಅದು ಅಷ್ಟೇ. ಏನು ಕೇಳಿಸ್ಕೊತಾ ಇರುತ್ತೆ? ಏನು ಹೊಸದು ಬಂತು, ಏನಿದೆ, ನಮ್ಮಲ್ಲಿ ಏನಿಲ್ಲ ಅವರಲ್ಲಿ ಏನಿದೆ ಅಂತ ಕೇಳಿಸ್ಕೊತಾ ಇರುತ್ತೆ. ಕಿವಿಯಿಂದ ಒಂದು ಆಸೆ ಆಗ್ತಾ ಇರುತ್ತೆ. ಮೂಗು ಘಮ 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 ಅಡುಗೆ ವಾಸನೆ ಬಂದಿದ್ದ ತಕ್ಷಣ ಹೋಗಿ ಅದನ್ನು ತಿಂದ್ಬಿಡ್ಬೇಕು. ನಾನು ರೋಡಲ್ಲಿ ಹೋಗ್ತಿದ್ರೆ 2 ಬೋಂಡ ಅಂಗಡಿ ಇದ್ದರೆ ಸಾಕು, ಯಾವ್ದಾದ್ರು ಒಂದು ಬೋಂಡ ಅಂಗಡಿ ಹೋಗ್ತೀವಿ, ಯಾಕೆಂದರೆ ಅಷ್ಟು ವಾಸನೆ ಬರ್ತಾ ಇರುತ್ತೆ. ಹಾಗೆ ಕಿವಿ, ಮೂಗು ಮತ್ತು ಬಾಯಿ ಅಂತೂ ರಸನೇಂದ್ರಿಯ, ತುಂಬ ಚಪ್ಪಲ ಕೊಡುತ್ತೆ. ಅದು ತಿನ್ನು, ಇದು ತಿನ್ನು, ಈಗ ಮನೆಯೊಳಗೆ ಏನಿದೆಯೋ ಅದನ್ನು ತಿನ್ನು, ಏನಿಲ್ವೋ ಅದನ್ನು ಕೊಂಡ್ಕೊಂಡು ತಿನ್ನು. ಈಗಂತೂ ಟಿ ವಿಲಿ ನೋಡ್ತಾ ಇರ್ತೀವಿ, ಮತ್ತು ಆರ್ಡ್ರ್ ಮಾಡಿದ್ರೆ ಸಾಕು 5 ಮಿನಿಟ್ಸಲ್ಲಿ ಬಂದ್ಬಿಡುತ್ತೆ. ಅಡ್ವರ್ಟೈಸ್ಮೆಂಟಲ್ಲಿ ನೋಡಿದ ತಕ್ಷಣ ಚಕ್ಕಂತ ಆರ್ಡ್ರ್ ಮಾಡಿದ್ರೆ ಇಮಿಡಿಯೇಟ್ ಇನ್ 5 ಮಿನಿಟ್ಸಲ್ಲಿ ಡೆಲಿವರಿ ಆಗೋಗ್ಬಿಡುತ್ತೆ ಮನೆಗೆ. ಇಷ್ಟು ಇಂದ್ರಿಯಗಳಿದೆ ನಮಗೆ ಚಪಲ ಮಾಡೋಕ್ಕೆ, ಕೆಣಕಕ್ಕೆ. ಅವಾಗೇನಾಗುತ್ತೆ? ಹೇಗೆ ನಾವು ಕೆಣಕಿಸ್ಕೊಳ್ಳದೆ ಇರಬೇಕು ಅಂದರೆ, ಇಲ್ಲೊಂದು ಸೂತ್ರ ಇದೆ. ಕಣಕಣದಲ್ಲೂ ತುಂಬಿರುವವನ ನೆನೆಯುತ್ತಿರು. ಯಾವಾಗಲೂ ಮನಸ್ಸಿನಲ್ಲಿ ಆ ಭಗವಂತನ ನಾಮಸ್ಮರಣೆ ಮಾಡ್ತಾಯಿದ್ರೆ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತನೋ, ಅಥವಾ ಶ್ರೀಕೃಷ್ಣ ಅಂತನೋ, ಅಥವಾ ಓಂ ನಮಃ ಶಿವಾಯ ಅಂತನೋ, ಏನೋ ಒಂದು ನಾಮಸ್ಮರಣೆ ನಿರಂತರವಾಗಿ ನಡೀತಾ ಇತ್ತು ಅಂತಂತಂದರೆ ಏನಾಗುತ್ತೆ ಅಂದರೆ, ನಮ್ಮ ಮನಸ್ಸು ಒಂದು ಶಾಂತ ಸ್ಟೇಜಿಗೆ ಬರುತ್ತೆ. ಆವಾಗ ಈ ಕೆಣಕುವಂಥ ಆಸೆ, ಕೆಣಕಿಸ್ಕೊಳ್ತಾ ಇರುವಂಥ ಇಂದ್ರಿಯ, ಎರಡನ್ನೂ ಒಂದು ಹತೋಟಿನಲ್ಲಿ ನಾವು ಇಟ್ಕೊಳ್ಳೋಕ್ಕಾಗತ್ತೆ. ಆದ್ದರಿಂದ ನೀನು ನಿರಂತರವಾಗಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಈ ಕೆಣಕಾಟದಿಂದ ನೀನು ಪಾರಾಗು ಅಂತ ಹೇಳ್ತಾ ಇದೆ ಈ ಮುಕ್ತಕ. ಕೇಳಿದವ್ರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದ.